ಅಸ್ಸಲಾಮುಅಲೈಕುಂ. ನಮಸ್ಕಾರ ಕರ್ನಾಟಕ. ನನ್ನಿಂದ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ನ್ಯೂ ಇಯರ್ದು ಶುಭಾಶಯಗಳು. ನನ್ನಿಂದ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ವ್ಲಾಗ್ ಮಾಡ್ತಾ ಇದ್ದೀನಿ. ರೆಡಿ ಆಗಿಬಿಟ್ಟು ಇವಾಗ ಡ್ಯೂಟಿ ಅಂತ ಓದ್ತಾ ಇದ್ದೀನಿ. ಪಾರ್ಟ್ ಟೈಮ್ ಓದ್ತಾ ಇದ್ದೀನಿ. ಇವಾಗ ಬಾಲ ಅಂತ ಫ್ರೆಂಡ್ ಇದ್ದಾನೆ, ಅವನೇನೋ ಕರೆದವನೇ. ಬನ್ನಿ ಇವಾಗ ಓದ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ನಮ್ಮ ಪುಟಾಣಿಗಳಿಗೆ ಒಂಚೂರು ಊಟ ಆಗ್ಬಿಡೋಣ. ಊಟ ಆಗ್ಬಿಟ್ಟು ಬೆಳಿಗ್ಗೆ ಇವ್ರಿಗೆ ಊಟ ಆಗಬೇಕು. ಊಟ ಆಗ್ಬಿಟ್ಟು ತಿಂತವ್ರೆ. ಇದಾಯ್ತು. ಇವಾಗ ನಾನು ಬೇರೆ ಹೊಟ್ಟೆ ಹಸಿತೈತೆ, ನಾಷ್ಟ ಮಾಡೋಣ ಅಂತ ಇವಾಗ ನಮ್ಮಮ್ಮ ನಾಷ್ಟ ಮಾಡಿಕೊಟ್ಟವ್ರೆ. ನಾಷ್ಟ ಏನೇನು ನಾಷ್ಟ ಅಂದರೆ ಬೆಳಿಗ್ಗೆ ಏನಿಲ್ಲ, 12 ಗಂಟೆ ದೋಸೆ ಮತ್ತು ದಾಲ್ ಅಂತ. ಟೈಮ್ ನೋಡಿ 12 ಗಂಟೆ ಆಗಿಬಿಟ್ಟೈತೆ. ಇವಾಗ ತಿಂದ್ಬಿಟ್ಟು ಸಿಗೋಣ. ಮತ್ತೆ ನಾಷ್ಟ ಎಲ್ಲ ಆಯಿತು. ಅಲ್ಲಿಂದ ಗಾಡಿ ತೊಗೊಂಡು ಬರೋಣ. ಗಾಡಿ ಮುಂದೆ ನಿಲ್ಸೋಕ್ಕೆ ಜಾಗ ಇರಲ್ಲ. ಇದೇ ನಮ್ಮ ಏರಿಯಾ. ಗಾಡಿ ಮುಂದೆ ನಿಲ್ಸೋಕ್ಕೆ ಜಾಗ ಇರಲ್ಲ. ಅದಕ್ಕೆ ನಮ್ಮ ರೂಮ್ ಹತ್ರ ಹಿಂದೆ ನಿಲ್ಸಿದ್ದೀನಿ ಗಾಡಿ. ಬನ್ನಿ ತೋರಿಸ್ತೀನಿ ನೀವು ನಿಲ್ಲಿಸಿರೋದು ಗಾಡಿ ಅಂದ್ಬಿಟ್ಟು. ಇದೇ ನೋಡಿ ನಮ್ಮ ಗಾಡಿ. ಇವಾಗ ಎತ್ಕೊಂಡು ನಮ್ಮ ಬಾಲ ಕರಿತವನೆ. ಬಾಲ ಹತ್ರ ಬಾವ ಬಂದವ್ರೆ. ಅವ್ರ ಹತ್ರ ಮಾತಾಡ್ಕೊಂಡು ಸ್ವಲ್ಪ ಒಂಚೂರು ಮಾತಾಡ್ಕೊಂಡು ನೋಡ್ಕೊಂಡು ಏನು ಹೆಂಗೆ ಅಂತ ಎಲ್ಲ ನೋಡ್ಕೊಂಡು ಅವ್ರೇನೋ ಊರಿಗೆ ಓಡ್ತವ್ರಂತೆ. ಮತ್ತೆ ರಿಟರ್ನು ನಿನ್ನೆ ಬಂದಿದ್ದು, ಇವಾಗ ಓದ್ತವ್ರು ರಿಟರ್ನು. ಸ್ವಲ್ಪ ಮಾತಾಡ್ಕೊಂಡು ಟೀ ಕುಡ್ಕೊಂಡು ಅಲ್ಲಿಂದ ಡ್ಯೂಟಿ ಬಿಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಕುತ್ಕೊಂಡಿದ್ದಾರೆ ಇವರು. ಇವರೇ ನಮ್ಮ ಭಾವ. ಇವನೇ ಗೊತ್ತಲ್ಲ ಇವನ್ ಯಾರು ಅಂತ. ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಮಚ್ಚ. ಬೆಳಿಗ್ಗೆನೆ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇರೋದು ಬ್ಲಾಗ್ಸು. ನಮ್ಮ ಭಾವ ಬಂದವ್ರೆ, ಮೀಟ್ ಮಾಡಕ್ ಬಂದಿದೀವಿ. ಏನೋ ಟೀ ಏನೋ ಕುಡಿಬೇಕು ಅಂತವ್ರೆ. ಟೀ ಕುಡ್ಕೊಂಡು ಏನೋ ಮಾತಾಡ್ಕೊಂಡು ಕಷ್ಟ ಸುಖ. ಈ ನನ್ನ ಮಗನ ಹತ್ರ ಗೊತ್ತಲ್ಲ, ಇವನು ಕಂಡಿಡಿದೆ ಯಾರು ರೀಲ್ಸ್ ಅಲ್ಲಿ ಬಂದವನಲ್ಲ, ಬ್ಲ್ಯಾಕಿ ಬಾಲಕೃಷ್ಣ 5448 ಅಂತ. ನಮಗೂ ಸಪೋರ್ಟ್ ಮಾಡಿ, ಇವನ್ಗೂ ಸಪೋರ್ಟ್ ಮಾಡಿ. ಒಂದು ಐಡಿಗೆ ಬಂದಿ ಬಾವ ಟೀ ಕುಡಿ ಅನ್ನ. ಬಾಪ ನಿನ್ಗೇನು ಸಪ್ರೇಟ್ ಕರಿಬೇಕಾ? ನ್ಯೂ ಇಯರ್ ಪಾರ್ಟಿ ಜೋರೇನಾ? ನ್ಯೂ ಇಯರ್ ಪಾರ್ಟಿ ಇವನೇ ಕೊಡೋದು ಇವತ್ತು. ನಮ್ದೇ ಇಲ್ಲಿ ಅರ್ದು ಸಿಕ್ಕಾಗ್ಬಿಟ್ಟಿದೆ. ಇಲ್ಲಿಂದ ಬಿಟ್ಬಿಟ್ಟು ಈ ನನ್ನ ಮಗನ ಜೊತೆ ಬಂದಿದ್ದೀನಿ. ಇವಾಗ ಡ್ಯೂಟಿ ಮಾಡ್ಬೇಕಂತ ಭಾವನ ಬಿಟ್ಬಿಟ್ಟು ಬಸ್ ಸ್ಟಾಪಲ್ಲಿ ಏನೋ ಮಾಡ್ತಾವನೆ. ಅದೇನು ಮಾಡ್ತಾವನ್ ಗೊತ್ತಿಲ್ಲ. ಏನೋ ಮಾಡ್ತಾ ಇದೆಯಾ ಇಲ್ಲಿ? ಉಚ್ಚೆ ಮಾಡಕ್ ಬಂದವನೆ. ಅದು ಇಲ್ಟೌನ್ ಮಾನ್ಯತಾ ಮುಂದೆ ಉಚ್ಚೆ ಮಾಡಕ್ ಬಂದವನೆ. ಕ್ಲೀನಾಗಿ ಮೇಂಟೈನ್ ಮಾಡೋಬೇಕು. ಉಚ್ಚೆ ಇಲ್ಲೆಲ್ಲ ಮಾಡಬಾರ್ದು. ಪಬ್ಲಿಕ್ ಟಾಯ್ಲೆಟಲ್ಲಿ ಉಚ್ಚೆ ಮಾಡಬೇಕು, ಸರಿನಾ? ಡ್ಯೂಟಿ ಬಿತ್ತು. ಇವಾಗ ಡ್ಯೂಟಿ ಹೋಯ್ತಾವನೆ. ಹೋಗಲ್ಲ ಹೋಗ. ನಾವು ಡ್ಯೂಟಿ ಸ್ಟಾರ್ಟ್ ಮಾಡೋಣ ಬನ್ನಿ. ಡ್ಯೂಟಿ ಸ್ಟಾರ್ಟ್ ಮಾಡಿ ನಮಗೂ ಬೀಳ್ತೈತೆ ಡ್ಯೂಟಿಗಳು. ಯಾವ್ದಾದ್ರು ನೋಡಿ ಎತ್ಕೊಂಡು ಸ್ಟಾರ್ಟ್ ಮಾಡೋಣ. ಡ್ಯೂಟಿಗಳು ಬೀಳ್ತೈತೆ. 2 ಬಾಡಿಗೆ ಹೊಡೆದೆ, 2 ಬಾಡಿಗೆ ಹೊಡೆದ್ಬಿಟ್ಟು ಮನೆ ಹತ್ರ ಬಂದಿದ್ದೀನಿ. ಅಮ್ಮ ಅವರೇ ಅಂತ ಮನೆ ಹತ್ರ ಬಂದ್ಬಿಟ್ಟು ನೋಡೋಣ. ಅಮ್ಮ ಅವರೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಮನೆಯಿಂದ ಶಾಂಪುರಿಂದ ಲಿಂಗಾಸ್ಪುರಂಗೆ ಬಿಟ್ಟು ಡ್ಯೂಟಿ. ಅಲ್ಲಿಂದ ಎತ್ಕೊಂಡು ಇಲ್ಲಿ ಬಂದು ಲಿಂಗಾಸ್ಪುರಂ ಡ್ರಾಪ್ ಕೊಟ್ಟೆ. ಇಲ್ಲಿಂದ ಬಂದಾಗ ಇನ್ನೂ ಡಿಮಾರ್ಟ್ ಹತ್ರ ಬಿದ್ದೈತೆ. ಆದರೆ ಕಸ್ಟಮರ್ ನೋಡಿದ್ರೆ ವೇಟ್ ಮಾಡಿಸ್ತಾನೆ ಅವರೇ. ಏನು ಮಾಡೋದು? ಈ ಥರ ವೇಟ್ ಮಾಡಿಸ್ಬೇಡ್ರಿ. ತುಂಬ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನನ್ನ ಮಗ ನೋಡಿ, ನನ್ನ ಮಗ ಏನು ಮಾಡ್ತಾನೆ. ನನ್ನ ಮಗ ನೋಡಿ ಓಡ್ತಾವನೆ. ಆಟ ಹಿಂದೆ ತಿರುಗ್ತವನೆ.
ಬಂದಿದ್ದೆ. ಈಗ ನನ್ನ ಮಗ ಫೋನ್ ಮಾಡಿಬಿಟ್ಟು ಬಾ ನನಗೆ ಕಲೆಕ್ಷನ್ ಗಾಡಿ ಕಳಿಸು ಅಂದ್ಬಿಟ್ಟು ಈಗ ವೈರಣ್ಣ ಫೋನ್ ಮಾಡಿದ್ದೀನಿ, ಅವ್ರು ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಈಗ ನನ್ನ ಮಗನ ಜೊತೆ ಬಂದಿದ್ದೀನಿ, ಕರ್ಕೊಂಡು ಬಂದವನೇ, ಬಾ ಹೋಗೋಣ ಅಂತ ಡ್ಯೂಟಿ ಬಿಟ್ಬಿಟ್ಟು ಇವಾಗ ಗ್ಯಾರೇಜ್ ಹತ್ರ ಹೋಗ್ತಾ ಇದ್ದೀವಿ. ಗ್ಯಾರೇಜ್ಗೆ ಯಾರೋ ಓನರ್ ಬಂದಿಲ್ಲ ಅಂತೆ, ವೇಟ್ ಮಾಡು ನೋಡು ಇನ್ನು ಸ್ವಲ್ಪ ಗೊತ್ತಂತ ಹೇಳವ್ರೆ. ಇನ್ನು ನನ್ನ ಮಗ ನನ್ನ ಗಾಡಿಗೆ ಏನೇನೋ ಮಾಡ್ಕೊಂಡು ಕೂತವನೆ. ಶೆಡ್ಡಲ್ಲಿ ಬಂದಿದ್ದೀವಿ, ಗಾಡಿ ನೋಡಿದ್ವಿ, ಎಲ್ಲ ಚೆನ್ನಾಗೇ ಇತ್ತು. ಆದರೆ ಗಾಡಿದು ಡಾಕ್ಯುಮೆಂಟ್ ಸ್ವಲ್ಪ ಲ್ಯಾಪ್ಸ್ ಆಗೈತೆ, ಅದಕ್ಕೋಸ್ಕರ ನೀನು ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ ಕಲೆಕ್ಷನ್ ಗಾಡಿ ನೋಡ್ತೀನಿ. ಇವತ್ತು ರಾತ್ರಿ ಎಲ್ಲ ನೋಡ್ತೀನಿ, ಅದೇ ಬೆಳಿಗ್ಗೆ ಆದರೆ ಎತ್ತೀನಿ ಅಂತ ಹೇಳ್ತಾವೆ. ಓಡಿಸ್ಕೊಂಡು ಹೋದ್ ನಾನು ನನ್ನ ಗಾಡಿ ಕೊಟ್ಟಿದ್ದೀನಿ. ಇವಾಗ ಮನೆಗೆ ಬಿಟ್ಬಿಟ್ಟು ಅಲ್ಲಿಂದ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಏನಂತೀಯ? ಯಾವಾಗ ಕರ್ಕೊಂಡು ಬರ್ತಾ ಗಾಡಿ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳವ್ರೆ. ಯೋಚನೆ ಮಾಡ್ತಾನೆ ಗೊತ್ತಿಲ್ಲ. ಗಾಡಿ ಡಾಕ್ಯುಮೆಂಟ್ ಸ್ವಲ್ಪ ಲ್ಯಾಪ್ಸ್ ಆಗೈತೆ, ಅದಕ್ಕೋಸ್ಕರ ಸ್ವಲ್ಪ ಇಲ್ಲ, ಫುಲ್ ಲ್ಯಾಪ್ಸ್ ಆಗೈತೆ. ಫುಲ್ ಲ್ಯಾಪ್ಸ್ ಆಗೈತೆ. ಕಂಪ್ಲೀಟ್ ಎಲ್ಲ ರಿಟರ್ನ್ ಮಾಡ್ಬೇಕಂತೆ. ಓನರ್ ಹೇಳ್ತವ್ರೆ ಮಾಡ್ಕೊಡ್ತೀನಿ ಅಂತ, 7 ದಿವಸ ಓಡಿಸಿ ತಗೊಂಡು ಹೋಗು ಅಂತವ್ರೆ. ಆದರೆ ಇವನು ಹೆಂಗೆ ಏನು ಮಾಡಲಿ ಸಡನ್ ಆಗಿ ಅಂತ ಇವನು ಸ್ವಲ್ಪ ಟೆನ್ಷನಲ್ಲಿ ಬಂದವ್ರೆ ಅಣ್ಣ. ಮುಸ ಇವನು ಡಾನ್ ಇವನು. ಬಾಯ್ ಸರಿ ಬಾಯ್ ಮಚ್ಚ, ಚಲೋ. ಫೋನ್ ಕರೋ. ಬಾಡಿಗೆ ಬಿಟ್ಟೆ ಚಿಕ್ಕಗುಬ್ಬಿ ರೋಡು, ಯಾರಂದ್ರು ಯಾರು ಇಲ್ಲ. ನೋಡಿ ಇಲ್ಲಿ ರೋಡ್ ಅಂತೂ ಕೇಳಲೇಬೇಡಿ, ಹಂಗೈತೆ ರೋಡು. ಹೆಂಗೈತೆ ನೋಡಿ ರೋಡು. ಹಿಂದೆನೂ ಯಾರೂ ಇಲ್ಲ, ಮುಂದೆನೂ ಯಾರೂ ಇಲ್ಲ. ಏನು ಹೆಂಗೆ ಏನು ಅರ್ಥನೇ ಆಗ್ತಿಲ್ಲ. ಗಾಡಿ ಹಾಕ್ಬಿಟ್ಟು ಪಾರ್ಕಿಂಗಲ್ಲಿ ಗಾಡಿ ಸೀಟ್ ಎತ್ಕೊಂಡು ಎತ್ತಕ್ಕಾಗ್ತಿಲ್ಲ ಸೀಟು. ಸೀಟ್ ಎತ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಬಾಯ್ ಚಿನ್ನ.